ಮುಖಾಂತರ 5 ಎಕರೆ ಮಾವಿನಕಾಯಿ ಗಿಡ ಬೆಳೆಸಿದ್ವಿ. 5 ಎಕರೆ ಮಾವಿನಕಾಯಿ ಗಿಡದ 500 ಪೂರ ಗಿಡಗಳು ಹಚ್ಚಿದ್ವಿ ಅದ್ರ ಒಳಗಡೆ. ಅದರೊಳಗಡೆ ಒಂದಕ್ಕೂ ಬಿ ಫಲ ಇಲ್ಲ ಅಂದ್ರ ಆ ಮಾಲೀಕ ಇಕ್ತಾನ ನೋಡಿ ಅಲ್ಲಿ ಅದ್ರ ಮಾಲೀಕ ಇಕ್ತಾನ. ಅದ್ರಲ್ಲಿ ನೋಡಿ ಏನ್ ಮಾಡ್ತಾನೆ ಅದ್ರ ಮಾಲೀಕು, ವೇಟ್ ಮಾಡ್ತಾನೆ. ಸಡನ್ ಅಂತ ಆಕ್ಷನ್ ತಗೊಂಬಲ್ಲ. ಹಲ್ಲೆಲೂಯಾ. ಸಡನ್ ಅಂತ ಆಕ್ಷನ್ ತಗೊಂಬಲ್ಲ. ಆ ಮಾಲೀಕನು ವೇಟ್ ಮಾಡ್ತಾನ. ಈ ವರ್ಷ ಹತ್ತುತ್ತದೇನೋ, ಮುಂದಿನ ವರ್ಷ ಹತ್ತುತ್ತದೇನೋ ಅಂತ ಪದೇ ಆ ಮರಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಮಾಡಿದ ಎಲ್ಲಾ ಪ್ರಯತ್ನ, ನೀರು ಹಾಕ್ದನು, ಮದ್ದು ಹಾಕ್ದನು, ಅದಕ್ಕೆ ಏನೇನು ಬೇಕೋ ಎಲ್ಲಾ ಹಾಕ್ದನು, ಆದ್ರೂ ಬಿ ಅದ್ರ ಗುಣಗಳು ಅದು ಫಲನೇ ಕೊಡಲಾರದಂತ ಗಿಡ ಏನಾದ್ರೂ ಇತ್ತೋ ಅವಾಗ ದೇವರೇನ್ ಮಾಡ್ತಾನ, ಅದು ಆರ್ಡರ್ ಮಾಡ್ತಾನೆ, ಈ ಫಲದ ಗಿಡದ ಇಲ್ಲದಂತ ಮರ ನಾನು ಕೆತ್ತು ಬಿಸಾಕ್ಬಿಡ್ತೀನಿ. ದೇವರು ಅದಕ್ಕೆ ಕಾಯ್ತಾನೆ. ಹಾಗೆ ಮನುಷ್ಯರಿಗೂ ದೇವ್ರ ಫಲ ಪ್ರಕಾರ ನೋಡ್ಬೇಕಂತ ನಾವು ಕರೆಕ್ಟಾಗಿ ನೋಡಿ ದೇವರು ವೇಟ್ ಮಾಡಿ ನಾವು ಕರೆಕ್ಟಾಗಿ ರಿಸಲ್ಟ್ ಬರ್ತಾ ಇಲ್ಲ, ಕರೆಕ್ಟಾಗಿ ನಾವು ದೇವ್ರ ಜೊತೆ ಇಲ್ಲ. ದೇವರು ಅದನ್ನ ಏನು ಮಾಡ್ತಾನೆ, ಯಾವುದು ಬಿ ಮುಖಾಂತರವಾಗಿ ನಮ್ಮನ್ನು ತೆಗೆದು ಬಿಸಾಕ್ತಾನೆ ಅಲ್ಲಿಂದ. ಆನಂತರ ಆ ಕೊಂಬೆಗೆ ಕೆಲಸ ಏನು, ಲಾಸ್ಟಿಗೆ ಎಲ್ಲಿ ಹೋಯ್ತದ ಗೊತ್ತದನೋ, ಅದು ಎದಕ್ಕೆ ಕೆಲಸ ಬರ್ತದೆ ಗೊತ್ತದನೋ, ಅದು ಬೆಂಕಿ ಹಚ್ಚೋದಕ್ಕೆ, ಬೆಂಕಿ ಹಚ್ಚಿ ಬೂದಿ ಆಗೋದಕ್ಕೆ ಕೆಲಸ ಬರ್ತದೆ. ಕಡೆಗೆ ಅದದು ಬೂದಿ ಆಗೋ ಟೈಮ್ ಬರ್ತದೆ. ಅದು ಫಲ ಕೊಡ್ತಿತ್ತೋ ಅದು ಗ್ರೀನ್ ಆಗಿರ್ತಿತ್ತು. ಅದು ಫಲ ಕೊಡ್ತಿತ್ತು ಏನಾದರೂ ಅದಕ್ಕೆ ಬಹಳ ಮದ್ದು ಐಟಮು, ನೀರುಗಳು ಕೊಡ್ತಾ ಇದ್ನು, ಬಿಸಿಲು ಕೊಡ್ತಾ ಇದ್ನು, ಪ್ರತಿ ಸಲ ನೋಡ್ತಾ ಇದ್ನು, ಅದಕ್ಕೆ ಕಾಯ್ತಾ ಇದ್ನು, ಜೋಪಾನ ಮಾಡ್ತಾ ಇದ್ನು ಅದ್ರ ಮಾಲೀಕ. ಅದು ಫಲ ಕೊಡಲಾರ್ದ ಕಡಿಂದು ಅದು ಎಲ್ಲಿ ಹೋಗಿಬಿತ್ತು, ಅದು ಬೆಂಕಿ ಒಳಗಡೆ ಹೋಗಿಬಿತ್ತು. ಫಲ ಕೊಡಲಾರ್ದು ಯಾವುದು ಬಿ ಕೊಂಬೆ ಆಗಿರಲಿ, ಫಲ ಕೊಡಲಾರ್ದು ಯಾವುದು ಬಿ ಆಗಿರಲಿ, ಅದನ್ನು ದೇವರು ನೋಡಿ ಅದನ್ನು ಬಿಸಾಕಿ ಬಿಡುತ್ತಾನೆ ಪ್ರಿಯರೇ.